ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ನೋಡ್ಬೇಕಾದ್ರೆ ವಿಶ್ವದ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಭಾರತ ದೇಶದ ಸಂಸ್ಕೃತಿ ನೋಡ್ಬೇಕು. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ, ಅದರ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊಣಾಜೆಯ ಗುರುಗಾಂಧಿ ಮೈದಾನದಲ್ಲಿ ನಮ್ಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರುಗಾಂಧಿಯ ಸ್ವತಂತ್ರ 100ನೇ ವರ್ಷ ಸದುವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂದಿನ ಪೋಪರು ಉದ್ಘಾಟನೆ ಮಾಡಿದರು. ಆ ಪೋಪರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂಥ ಭಾಗ್ಯ ನನಗೆ ಶಿವಗಿರಿ ಮಠದ ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇಶ ಮಟ್ಟದ ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು. ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗಬೇಕಂತ ಚರ್ಚೆ ಆದ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಬಿ ಹರಿಪ್ರಸಾದ್ ಮಿತ್ರರು ಬಹುಶಃ ಮಂಗಳೂರಿನ ಕೊಣಾಜೆ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ದರೆ ಅದು ಬಹುಶಃ ಉಲ್ಲಾಸ ಕ್ಷೇತ್ರದ ಕೊಣಾಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ವಿಶಾಲತೆಗೆ ದೇವರು ಕೊಟ್ಟಂಥ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ದೇವರು ಕೊಟ್ಟಂಥ ಅವಕಾಶವನ್ನು ನಮ್ಮ ಊರವರೆಲ್ಲ ಸೇರಿಕೊಂಡು PV ಮೋಹನ್ ಮಾತಾಡಿ ಹೇಳಿ ನಾವು ಆಡಿಟೋರಿಯಂನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೆ ಅಂತ ನಾನು ಚರ್ಚೆ ಮಾಡಿದ್ದೆ. ನಾನು ಹೇಳಿದೆ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಮಹಾಪುರುಷಗಳ 100ನೇ ವರ್ಷ ಸಂವಾದವನ್ನು ನಾವು ಬರೀ ಆಡಿಟೋರಿಯಂ ಮಾತ್ರ ಸೀಮಿತವಾಗುವುದಲ್ಲ, ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯೋದಂಥದ್ದು. ಇದನ್ನು ಬಹಿರಂಗವಾದ ಸಭೆ ಮಾಡಿ ನಾವು ಮೈದಾನದಲ್ಲಿ ಮಾಡುವುದಕ್ಕೆ ಏನು ಸಹಕಾರ ಬೇಕು, ನಮ್ಮ ಕ್ಷೇತ್ರ ಪ್ರತಿ ಜಾತಿ ಪ್ರತಿ ವರ್ಗ ಪ್ರತಿ ಪಕ್ಷ ಎಲ್ಲರಿಗೂ ಸಹ ಮಾತನ್ನು ಹೇಳಿಕೊಂಡು ಇವತ್ತು ಅದ್ದೂರಿ ನಿಂತುವಂಥ ವಿಚಾರ ಇವತ್ತು ಆಗಿದೆ. ನಾನು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಗುರು ಮತ್ತು ಗಾಂಧಿಯವರ ಸಂವಾದ 100ನೇ ವರ್ಷದ ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಬಹುಶಃ ನಮ್ಮ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು, ಪರಂಪರೆ ಏನಿತ್ತು, ಆಚಾರವೇನಿತ್ತು, ವಿಚಾರವೇನಿತ್ತು, ಇತಿಹಾಸವಣಿಯಿತು ಯುವ ಪೀಳಿಗೆ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಉತ್ತೇಜನ ಮುಂದೆ ತಗೊಳ್ಳುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. 100 ವರ್ಷಗಳಿಂದ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಸಮಸ್ಯೆ ಸಂದರ್ಭದಲ್ಲಿ ಭವಿಷ್ಯದ ಭಾರತ ಹೇಗಿರ್ಬೇಕಂತ 100 ವರ್ಷಕ್ಕೆ ಬೇಕಾದ ಭಾರತ ಹೇಗಿರಬೇಕು, ಬಲಿಷ್ಠವಾದ ಭಾರತ ಕಟ್ಟುವಾಗ ಹೇಗೆ ಸಮಾನತೆ ಹೇಗೆ ಬರಬೇಕಂತ ಹೇಳಿ ಎಲ್ಲ ಆಲೋಚನೆ ಇವತ್ತಾಯಿತು. ಅವತ್ತಿನ ಆಲೋಚನೆ ಮತ್ತು ಚರ್ಚೆಗೆ ಅನುಗುಣವಾಗಿಯೇ ಮಹಾತ್ಮ ಗಾಂಧಿಯ ಕನಸಿನ ಭಾರತವನ್ನು BR ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಷ್ಠಾನದ ಮೂಲಕ ಇವತ್ತು ಸರ್ಕಾರ ಇವತ್ತು ಸಮಾಜದ ಸಮಪಾಲು ಸರ್ವರು ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆಯ ಒಂದು ಪ್ರದೇಶವಾಗಿ ನಿರ್ಮಾಣ ಹಾಕುವ ಅವಕಾಶ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿ ಹಿಂದೆ 100 ವರ್ಷದ ನಾವು ಇವತ್ತು ಅತ್ಯುತ್ತಮವಾಗಿ ನಾವು ಇವತ್ತು ಬಂದಿದ್ದೇವೆ. ಈ ಪವಿತ್ರವಾದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಹುಶಃ ಇತಿಹಾಸದ ಪುಟದಲ್ಲಿ ಕೊಣಾಜೆ ಗ್ರಾಮ ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸದ ಪುಟದಲ್ಲಿ ಇವತ್ತು ಬರ್ತಂಥ ದಿನ ಅಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಇದು 100ನೇ ವರ್ಷದ ಕಾರ್ಯಕ್ರಮ. 200ನೇ ವರ್ಷದ ಕಾರ್ಯಕ್ರಮ ಆಗುವಾಗ ನೀವೆಲ್ಲ ಇರಬೇಕಂತ ನನ್ನ ಆಸೆ, ಮತ್ತು ಯಾರಿದ್ದಾರೆ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇದು 200 ವರ್ಷದ ಕಾರ್ಯಕ್ರಮ ಆಗುವಾಗ ಈ 100ನೇ ವರ್ಷದ ಕಾರ್ಯಕ್ರಮ ಎಲ್ಲಿ ಆಯ್ತಂತ ಚರ್ಚೆ ಆಗದ ಸಂದರ್ಭದಲ್ಲಿ ಅದು ಪವಿತ್ರವಾದ ಕೊಣಾಜೆಯ ಮಂಗಳೂರು ಕ್ಷೇತ್ರ ಮಣ್ಣಿನಲ್ಲಿ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕದಲ್ಲಿ ಬರೆದಂಥದ್ದು ನಾವು ಅದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿ ಬಹುಶಃ ಇವತ್ತು ನಾವು ಸಾಕ್ಷಿ ಆಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಪರಸ್ಪರ ಪ್ರೀತಿ ವಿಶ್ವಾಸ ಸೋದರತೆ ಏಕತೆ ಮುಖಾಂತರ ಅತ್ಯಂತ ಪ್ರೀತಿಯುತವಾದ ಸಮಾಜ ನಾವು ಇವತ್ತು ಕಟ್ಟಿಕೊಂಡು ಬಹುಶಃ ಅತ್ಯುತ್ತಮವಾಗಿ ಮುಂದೆ ಹೋಗೋ ಜವಾಬ್ದಾರಿ ವಹಿಸಿಕೊಂಡು ಸಣ್ಣ ಮಕ್ಕಳು ನಮ್ಮಷ್ಟು ದೊಡ್ಡವಾದ ಬಾಗಿ ಬಂದಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶಗಳು ನಮಗೆಲ್ಲರಿಗೂ ಕೂಡ ಇವತ್ತು ಅಗತ್ಯ. ಅದು ಬಸವಣ್ಣನಿರಲಿ, ಬ್ರಹ್ಮಶ್ರೀ ನಾರಾಯಣ ಗುರು ಇರಲಿ, ಅಥವಾ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಇರಲಿ, ಅದೇ ರೀತಿ ಯೇಸು ಕ್ರಿಸ್ತರಿರಲಿ, ಇವರ ಸಂದೇಶ ಏನಿತ್ತು ಅಂತ ಹೇಳಿದರೆ ಎಲ್ಲರೂ ಪ್ರೀತಿ ವಿಶ್ವಾಸ ಸೋದರ ಮುಖಾಂತರ ಸಮಾನತೆ ಜೀವ ಮಾಡಿಕೊಂಡು ಆ ಪ್ರದೇಶ ಸಂಸ್ಕೃತಿ ಮತ್ತು ಕಾನೂನು ಅನುಗುಣ ಮಾಡಿಕೊಂಡು ಬಲಿಷ್ಠವಾದ ಸಮಾಜ ಪ್ರದೇಶ ನಿರ್ಮಾಣ ಮಾಡಬೇಕಂತ ಎಲ್ಲರ ಉದ್ದೇಶ ಆಗಿದೆ. ಅದಕ್ಕಾಗಿ ಬಹುಶಃ ನಾನು ಹೇಳಿಷ್ಟೇ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ,
ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪ್ರತಿಯೊಬ್ಬರು ಕರೆದವರು ನಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ಇನ್ನೊಂದು ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಬಹುಶಃ ಪರಸ್ಪರ ಒಬ್ಬರಿಗೂ ಸಹಕಾರ ಅವಕಾಶಕ್ಕಾಗಬೇಕು. ಏಕತೆ ಅಂತ ಹೇಳಿದರೆ ಅದು ಒಂದೇ ಲೆಕ್ಕದ ಎಲ್ಲರೂ ಆಲೋಚನೆ ಮಾಡಬೇಕಂತಲ್ಲ. ಯುನಿಟಿ ಮೀನ್ಸ್ ನಾಟ್ ಯೂನಿಫಾರ್ಮಿಟಿ. ಯೂನಿಟಿ ಮೀನ್ಸ್ ಅದು ಒಂದು ಸಾಮರಸ್ಯ, ಸೋದರತೆ. ಆದರೆ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪರಸ್ಪರ ನಾವು ಒಬ್ಬರೊಬ್ಬ ನಾವು ಅರ್ಥ ಮಾಡಿಕೊಂಡು ಅದರ ಮುಖಾಂತರ ನಾವೆಲ್ಲ ಭಾರತೀಯರಂತೇಳಿ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವು ಮುಂದಾಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಇಲ್ಲಿಂದ ನಮ್ಮ ಸಂದೇಶ ಅದು ವಿಶ್ವಕ್ಕೆ ಇವತ್ತು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ರಾಯಭಾರಿಗಳಾಗಿ ಒಂದು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು MP, ಯಾವುದೇ ಒಂದು MLA ಇಂದ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಂಥ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಮ್ಮ ಸೋದರ ಸಮಾನತೆಯ ಸಮಾಜ ನಾವು ನಿರ್ಮಾಣ ಮಾಡಬೇಕಂತೇಳಿ ಭವಿಷ್ಯದ ಉತ್ತಮವಾದ ಸಮಾಜ ನಿರ್ಮಾಣ ಬೇಕೆಂದು ಒಗ್ಗಟ್ಟಿಂದ ಹೋದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಸೋದರತೆ ಸಮಾನತೆಯ ಒಂದು ಹಂತಕ್ಕೆ ಹೋಗುವ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸಮಾನತೆ, ಸೋದರತೆ ಮತ್ತು ಸೌಹಾರ್ದ ಮೂಡಿಸಲಿಕ್ಕೆ ನಾನು ಯಾವುದೇ ಹೆಜ್ಜೆಗ್ಲಿಕ್ಕೆ ಕೂಡ ನಾನು ತಯಾರಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವುದಂತ ಹೇಳಿದರೆ ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡ್ ಮಾಡಿದ್ದೇನೆ, ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇನೆ, ಎಷ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ, ಅದು ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ. ನನ್ನ ಉಳ್ಳಾಲದ ನಿಜವಾದ ಅಭಿವೃದ್ಧಿ ಏನಂತ ಹೇಳಿದರೆ ಉಳ್ಳಾಲದ ಪೇಟೆಯ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಶೋಷಿತರ ಮಕ್ಕಳು ಕೈ ಹಿಡಿದು ನಡೆದುಕೊಂಡು ಓಡಾಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ರೆ ಅದು ನನ್ನ ಮೊದಲ ಆದ್ಯತೆ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತ ಕ್ಷೇತ್ರ, ಅಂತ ಜಿಲ್ಲೆಗೆ ಸಂದೇಶ, ರಾಷ್ಟ್ರಕ್ಕೆ ಸಂದೇಶ ಕೊಡುವಂಥ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಮುಂದಿನ ದಿನದಲ್ಲಿ ಕೂಡ ಈ ಒಂದು ಚುಕ್ಕಾಣಿ ತಾವು ಹಿಡಬೇಕು. ನಾವೆಲ್ಲರೂ ಕೂಡ ಜೊತೆಯಲ್ಲಿ ಹೋಗುವಂಥ ಅವಕಾಶ ಆಗಬೇಕು. ದೇವರು ನನಗೆ ಅತ್ಯುತ್ತಮವಾದ ಒಂದು ಉತ್ತಮವಾದ ಅವಕಾಶ ಕೊಟ್ಟಾಗ ನಮ್ಮ ಸದ್ಭಾವನೆಯಿಂದ, ಪ್ರೀತಿ ವಿಶ್ವಾಸ, ಸೋದರತೆಯಿಂದ ಆಗಬೇಕಂತ ಅಗತ್ಯ ಆಗಿದೆ. ಅದಕ್ಕಾಗಿ ನಾನೆಲ್ಲ ಜನಪ್ರತಿನಿಧಿಗೆ ಮತ್ತು ಎಲ್ಲ ಊರಿನ ಜನರಿಗೆ ನಾನು ಹೇಳೋದಿಷ್ಟೇ, ಸೌಹಾರ್ದ ಮತ್ತು ಒಂದು ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಇಲಾಖೆ, ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇರೋದಲ್ಲ. ನಾವು ಶಾಂತಿ, ಪ್ರೀತಿ, ಸೋದರ ಸಮಾನ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಮಹಾವಿಜ್ಞಾನಿಗಳ ಸಭೆ ಸಮಾರಂಭ ಅಲ್ಲಿ ಮಾಡಿಕೊಂಡು ಶಾಂತಿಯ ವಾತಾವರಣ ಪ್ರತಿ ಹಮ್ಮಿಕೊಂಡಾಗ ಅದು ನಾವು ಜಿಲ್ಲೆಗೆ ಕೊಡುವುದು ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಅದೇ ರೀತಿ ಬಹುಶಃ ನಾವೆಲ್ಲ ಸೇರಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲ ಜಾತಿ, ಎಲ್ಲ ಮತ ವರ್ಗದವರು ಯಾವುದೇ ಪಕ್ಷರಹಿತವಾಗಿ, ಜಾತಿ ರಹಿತವಾಗಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದ ಪ್ರತಿಯೊಂದು ಕಾರ್ಯಕರ್ತರು ಕೂಡ 15 ದಿವಸದಿಂದ ರಾತ್ರಿ ಬೆಳಗ್ಗೆ ತನಕ ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಮಿತ್ರರು, ಎಲ್ಲ ಪಕ್ಷದ ಎಲ್ಲ ಸಂಘ ಸಂಸ್ಥೆಯರು, ಈ ಊರವರು ಕೂಡ ಬಹಳಷ್ಟು ಶ್ರಮಪಟ್ಟು ನೋಡಲಿಕ್ಕೆ ನಾವು 2-3 ಜನ ಮಾತ್ರ ಕಾಣ್ತೇವೆ. ನಾವು ಸಾಂಕೇತಿಕ ಮಾತ್ರ. ನಮ್ಮ ಹಿಂದೆ ಕೆಲಸ ಮಾಡುವಂಥ ಸಾವಿರಾರು ಕಾರ್ಯಕರ್ತರೇ ಇದಕ್ಕೆ ಅತ್ಯಂತ ಯಶಸ್ವಿನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ಈ ಊರವರ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ನಾನು ಎರಡನೇ ಬಹುಶಃ ನಾಯಕರಿಗೆ ಹೇಳಿದಿಷ್ಟೇ. ಒಂದು ಬಹುಶಃ ಈ ಒಂದು ಗ್ರೌಂಡಿಗೆ ನಾವು ಗುರು ಗಾಂಧಿ ಗ್ರೌಂಡ್ ಅಂತೇಳಿ ಶಾಶ್ವತ ನಾಮಕರಣ ಮಾಡಿ ಇವತ್ತು ಬಹುಶಃ ಇದನ್ನು ನಾವು ಇಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ನಾವು ಮಾಡಬೇಕು. ಅದರ ಜೊತೆಯಲ್ಲಿ ಗುರು ಗಾಂಧಿ ಮೈದಾನದ ಜೊತೆಯಲ್ಲಿ ಇದನ್ನು ನಾವು ಅಭಿವೃದ್ಧಿ ಪಡಿಸಲು ಬಹುಶಃ ಇದಕ್ಕೆ ಪಾರ್ಕ್ ಮತ್ತು ಗ್ರೌಂಡ್ ಮತ್ತು ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಾನು ಕೂಡ ಶಾಸಕನಾಗಿ ನಮಗೆ ಕೂಡ ಅನುದಾನ ಮುಖಾಂತರ ನನ್ನ ಅನುದಾನ ಕೊಡ್ತೇನೆ, ಇದಕ್ಕೆ ಅನುದಾನ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಭಾರತದ ಯೋಜನೆಗೆ ಖಂಡಿತವಾಗಿ ಕೊಟ್ಟು ಶಾಶ್ವತವಾಗಿ ನೆನಪಿಡುವಂಥ ಐತಿಹಾಸಿಕ ಶತಮಾನೋತ್ಸವದ ನೆನಪಿಡುವಂಥ ಒಂದು ಸಾಕ್ಷಿ ಗುಡ್ಡೆಯಾಗಿ ಈ ಒಂದು ಗುರು ಗಾಂಧಿ ಮೈದಾನ ಕೊನೆಯಲ್ಲಿ ತಲೆ ನಿಂತಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸುತ್ತಾ ಎಲ್ಲ ಹಂತದಲ್ಲಿ ಕೂಡ ನಿಮ್ಗೆ ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿದ್ದೀನಿ. ನಾವು ಪರಮಪೂಜ್ಯ ವೇದಿಕೆಯ ಸ್ವಾಮೀಜಿಯವರು, ಪರಮಪೂಜ್ಯ ವೇದಿಕೆಯ ಹೊರಗಿರುವ ಸ್ವಾಮೀಜಿಗಳ ಎಲ್ಲ ನಾನು ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ KC ವೇಣುಗೋಪಾಲ್ಜಿಯವರಿಗೆ ಎಲ್ಲ ಗಣ್ಯ ಅತಿಥಿ ಇಲ್ಲಿ ಬಂದು ಇದನ್ನು ವಿಜೃಂಭಿಸಿದ್ದಕ್ಕೆ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದ BK ಹರಿಪ್ರಸಾದ್ ಅವಕಾಶ ನೀವು ನಮಗೆ ಕೊಟ್ಟದಕ್ಕೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.